ಹಾಗಾಗಿ ನಾವೆಲ್ಲರೂ ಕೂಡ ಅವತ್ತಿನ ಕಾರ್ಯಕ್ರಮ ಏನೈತೆ ಎಲ್ಲರೂ ಹೋಗಿ ಜನಗಳನ್ನ ಜೊತೆಲಿ ಕರ್ಕೊಂಡೋಗಿ ಆ ಕಾರ್ಯಕ್ರಮ ನಿಂತು ಯಶಸ್ವಿ ಮಾಡಬೇಕು ಅಂತೇಳಿ ನಾನೆಲ್ಲರೂ ಕೂಡ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಾನಿಲ್ಲಿಗೆ ಬಂದಿದ್ದೀನಿ. ಏನು ವಿಚಾರ? ಈ ಸಮಾಜದ ಚಿಂತನೆಗಳನ್ನು ನೋಡಿದಾಗ ನಾವೆಲ್ಲರೂ ಅಂದ್ಕೊಂಡಿರ್ತಕ್ಕಂಥದ್ದು ಕೃತಕ ಯಂತ್ರ ದ್ವಾಪರ ಕಲಿಯುಗ ಅಂತ. ಆದರೆ 18 ಯುಗಗಳು, ಚತುಷ್ಪಾದ ಶಕ್ತಿಗಳು, 60 ಸಂವತ್ಸರ ಅಧ್ಯಯನಗಳು, ಸುಕೃತಿ, ದಾತೃತಿ, ವಿನಯ, ಗಾಂಭೀರ್ಯ ಎಲ್ಲವನ್ನೂ ನೋಡಿದಾಗ ಸಮೃದ್ಧಾನಂದದ ಅರ್ಥದ ಅವಿಚ್ಛಿನ್ನವಾಗಿರ್ತಕ್ಕಂತಹ ಈ ಮಾನವ ಜನ್ಮ, ಮಾನವನಾಗಿ ಬದುಕಬೇಕಾದರೆ ಮಾನವ ಮೌಲ್ಯಗಳು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಯದ್ಭಾವಂ ತದ್ಭವತಿ, ನಮ್ಮ ಭಾವನೆಯಾಗಿರುತ್ತೋ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಗಿರುತ್ತೆ. ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿದ್ದಾರೆ. ಆ ಪರೋಪಕ್ಕೋಸ್ಕರವಾಗಿ ಅನೇಕ ಮುನ್ನ ಶತಕೋಟಿ ಮಹನೀಯರಾಗಿರ್ತಕ್ಕಂಥ ಭರತಖಂಡದ ಅಚ್ಚಗಟ್ಟಿನ ಈ ಮಂದಿರದಲ್ಲಿ ಭವ್ಯವಾದ ಈ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಜನಿಸಿದ್ದೀವಿ. ನಮ್ಮೆಲ್ಲರಿಗೂ ಆದರ್ಶವಾಗಿರ್ತಕ್ಕಂಥದ್ದು ಮೊದಲನೇ ತಾಯಿ ತಂದೆಗಳು, ಗುರುಗಳು, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ರಾಷ್ಟ್ರ ದೇವೋಭವಗಳು. ಇದರ ಚಿಂತನೆಗಳು ಕೂಡ ಬಹು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಯಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಹಿರಿಯವರು ಎಲ್ಲರೂ ಕೂಡ ವಚನವನ್ನು ಹೇಳಿದ್ರು. ಏನಂತ, ಜ್ಞಾನ ಶಿಕ್ಷಣ ಎಂಬತಕ್ಕಂಥ ಶಿಕ್ಷಣ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ನಮಗೆ ನಮ್ಮದೇ ಆದಂತಹ ಒಂದು ಶಕ್ತಿ ಬೆಳೆಯುತ್ತೆ ಅಂತ. ಭೂಮಿಗೆ ಹಾಕಿರುವ ಬೀಜ, ಎಲೆಗೆ ಹಾಕಿರುವಂತಹ ಅಕ್ಷರಗಳು ಎಂದಿಗೂ ನಶಿಸುವುದಿಲ್ಲ ಅಂತ ಅನೇಕ ತಾತ್ಪರ್ಯಾದಿಗಳು ಹೇಳಿದ್ದಾರೆ, ಅನುಭವದ ಸಿದ್ಧಾಂತದ ಶಿಖೋಮಣಿಗಳು. ಆದ್ರೆ ಆ ಭೂಮಿಗೆ ಹಾಕಿರ್ತಕ್ಕಂಥ ಬೀಜ ನಾವು ಎಂತಕ ಬೀಜವನ್ನು ಹಾಕಿದ್ರೆ ಅದು ಎಂತಕ ಫಲವನ್ನು ಕೊಡುತ್ತೆ ಎನ್ನುವುದು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಎಲೆಯಲ್ಲಿ ನಾವು ಹಾಕುವ ಅಕ್ಷರಗಳು ಎಂತ ಅಕ್ಷರಗಳು ಮೂಡುತ್ತೆ, ಆ ಅಕ್ಷರದಲ್ಲಿ ಶಬ್ದ ತರಂಗಗಳ ವಿಶ್ಲೇಷಣೆ ಗುಣತತ್ವಗಳು ಹೇಗಿರುತ್ತೆ ಅನ್ನೋದು ಕೂಡ ಸೂಚಿಸುತ್ತೆ. ಹಾಗಾಗಿ ಒಂದಂತೂ ಸತ್ಯ, ಸರ್ವತೋಮುಖ ಪೂರ್ಣ ಚಂದ್ರಸೆ ನಾವೆಲ್ಲರೂ ಕೂಡ ಮನುಕುಲದವರು. ಆದ್ರೆ ಒಂದು ಪಕ್ಷಿ ಜೀವನ ಮಾಡುವುದಕ್ಕೋಸ್ಕರವಾಗಿ ಇಡೀ ಎಲ್ಲೆಲ್ಲೋ ಹಾರಾಡ್ಕೊಂಡು ಬರುತ್ತೆ, ಆಹಾರಕ್ಕೋಸ್ಕರವಾಗಿ ಹುಡುಕೊಡುತ್ತೆ. ಸ್ನೇಹ ಭಾವದ ಅನೇಕ ಪಕ್ಷಿಗಳ ಜೊತೆಯಲ್ಲಿ ಒಳನಾಟದ ಶಕ್ತಿಗಳನ್ನು ಇಟ್ಟುಕೊಂಡು ಬರುತ್ತೆ. ಎಲ್ಲೇ ಓಡಾಡಿ ಅದರ ಜೀವನಕ್ಕೋಸ್ಕರವಾಗಿ ಹಾರಾಡಿಕೊಂಡು ಬಂದರೂ ಕೂಡ ರಾತ್ರಿ ಬಂದು ಸೇರತಕ್ಕಂಥದ್ದು ಅದರ ಗೂಡಿನಲ್ಲಿ ಮಾತ್ರ ಸಾಧ್ಯ ಅಂತ ಆ ಪಕ್ಷಿಗೆ ಇರುತ್ತೆ. ಜೀವನಕ್ಕೋಸ್ಕರವಾಗಿ ಎಲ್ಲಾ ಕಡೆ ಹೋಗುತ್ತೆ, ಆದ್ರೆ ಕೊನೆಯಲ್ಲಿ ಸೇರ್ತಕ್ಕಂಥದ್ದು ಗೂಡಿನಲ್ಲಿ ಮಾತ್ರ. ಈ ಮನೋಭಾವದ ಸೃಷ್ಟಿಯ ಪ್ರಭುಚಿಹ್ನಗಳು ಯಾವಾಗಿರುತ್ತೋ, ಒಗ್ಗಟ್ಟಿನ ಶಕ್ತಿ ಯಾವಾಗಿರುತ್ತೋ, ಎಲ್ಲರೂ ಕೂಡ ಭಾವಚಿತ್ತಗಳು, ಏಕತಾ ಮಂತ್ರಗಳು ಎಲ್ಲಿ ಒಟ್ಟುಗೂಡಿ ಇರುತ್ತೋ ಅಲ್ಲಿ ತುಂಬಾ ಸಮಾಜ ಚೆನ್ನಾಗಿ ಬೆಳೆಯುತ್ತೆ ಎನ್ನುವಂಥದ್ದು ಒಂದು ಅನೇಕ ಸಮಾಜಗಳು ಕಲಿಸಿಕೊಟ್ಟಂತಹ ಪಾಠಗಳನ್ನ ಅಭಿವೃದ್ಧಿಯ ಕೋನದಲ್ಲಿ ನಡೆಯತಕ್ಕಂತಹ ಒಂದು ಜಾಗೃತಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಹಾಗಾಗಿ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ, ಈಗ ನಾವು 133 ಅಡಿ ಮಾತಂಗಿ ದೇವಿಯ ವಿಗ್ರಹ ಸ್ಥಾಪನೆ ಮಾಡಿಕೊಳ್ಳಬೇಕಾದ್ರೆ ಒಂದು ಅರ್ಥ ಇತ್ತು. ಏನು ಅರ್ಥ? ಯಾವತ್ತೂ ಕೂಡ ಎಲ್ಲಿ ಮೊದಲನೆಯ ಸಂಸ್ಕೃತಿ ಸಂಸ್ಕಾರಗಳು ಕಟ್ಟಿಸೂತ್ರಗಳ ಪ್ರಪಂಚಗಳಲ್ಲಿರುತ್ತೋ ಆವಾಗ ಮಾನವ ಮೌಲ್ಯಗಳು ವಿಸ್ತಾರವಾಗಿ ಬೆಳೆಯುತ್ತೆ. ಜ್ಞಾನಕೋಶ ಪದವಿಗಳಲ್ಲಿ 64 ವಿದ್ಯೆಗಳು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೂಡಿ ಈಗಾಗಲೇ ನಾವು ಗೋಕುಲ ವಿದ್ಯಾಸಂಸ್ಥೆ ಮತ್ತು ತರೀಕೆರೆಯಲ್ಲಿರ್ತಕ್ಕಂತಹ ಮಲೆನಾಡು ವಿದ್ಯಾಸಂಸ್ಥೆನ ಈಗಾಗಲೇ ನಡೆಸ್ತಾ ಇದ್ದೀವಿ. ಯಾರಿಗೂ ಗೊತ್ತಿಲ್ಲ, ಮಲೆನಾಡು ವಿದ್ಯಾಸಂಸ್ಥೆಯಲ್ಲಿ 464 ಜನ ಇದ್ದಾರೆ. ಗೋಕುಲದ ವಿದ್ಯಾಸಂಸ್ಥೆಯಲ್ಲೂ ಕೂಡ 324 ಜನ ಇದ್ದಾರೆ ಒಂದು ಕಡೆ. ಆದರೆ ಆಧ್ಯಾತ್ಮಿಕದಲ್ಲಿ ವಿಶೇಷವಾಗಿರ್ತಕ್ಕಂತಹ ನಮ್ಮ ಆಚಾರ್ಯರು ಗುರುಗಳು
ಹಾದಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಬಹಳ ಬಡತನದ ರೇಖೆಯಿಂದ ಬಂದಿರತಕ್ಕಂಥದ್ದು ಬಹಳ ವಿಪರ್ಯಾಸದ ವಿಚಾರ. ಈಗ ಏತಕ್ಕೋಸ್ಕರವಾಗಿ ಆ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾನಗೊಳಿಸಬೇಕು ಎನ್ನುವಂತಹ ಉದ್ದೇಶವೆಂದರೆ, ನೋಡಿ, ಈ ಸಮಾಜಕ್ಕೆ ಅದರದೇ ಆದಂತಹ ಬಹುಮುಖ್ಯವಾಗಿರ್ತಕ್ಕಂಥದ್ದು 18 ಯುಗಗಳ ಇತಿಹಾಸಗಳಿದೆ. ಇಕ್ಷಾಕ್ಷವಂಶಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡುವುದಾದರೆ, ಈ ಸಮಾಜದ ಸುವ್ಯವಸ್ಥೆಯ ಸ್ಥಿತಿಯಲ್ಲಿ ಅನೇಕ ಅರುಂಧತಿ ಇರಬಹುದು, ಮಾತಂಗ ಇರಬಹುದು, ಸಪ್ತರ್ಷಿಗಳಲ್ಲಿರ್ತಕ್ಕಂತಹ ಪಾತೂರತ ಧರ್ಮದಲ್ಲಿರ್ತಕ್ಕಂತಹ ಶಕ್ತಿ ಒಕ್ಕೂಟಗಳಿರ್ತಕ್ಕಂಥದ್ದು ಅರುಂಧತಿ ಮಹಾತಾಯಿ, ಅದೇ ರೀತಿ ಮತಂಗ ಮಹರ್ಷಿಗಳು, ಅನೇಕ ದೇವಾನುದೇವತೆಗಳಲ್ಲಿ ರಜೋಸತ್ವ ತಮೋ ಗುಣಗಳಲ್ಲಿರ್ತಕ್ಕಂತಹ ಮಹಾಶಕ್ತಿಗಳು ಪ್ರಕೃತಿಯ ಆದಿ ಮೂಲದ ಒಂದು ಶಕ್ತಿ ಕೂಟಗಳು ಅಂತ ಇದೆ. ಎಲ್ಲ ಒಂದು ಕಡೆ ನಾವು ಆಧ್ಯಾತ್ಮಿಕ ಧಾರ್ಮಿಕ ಒಂದು ಕ್ಷೇತ್ರಗಳು ಇತಿಹಾಸವಿರತಕ್ಕಂತಹ ಈ ಸಮಾಜದಲ್ಲಿ ಆಧ್ಯಾತ್ಮ, ಶಿಕ್ಷಣ, ಭವಿಷ್ಯೋತ್ತರ ಪದವಿಗಳು, ಸ್ನಾತಕೋತ್ತರ ಪದವಿಗಳು, ಅಂತರ ಆಳದಲ್ಲಿರತಕ್ಕಂತಹ ಮನದಾಳದ ವಿಶೇಷದ ಶಕ್ತಿ ಯಾವುದಾದ್ರೂ ಇದೆ ಅಂದ್ರೆ ಸಮಾಜಕ್ಕೆ ಇಂದಿನಿಂದಲೂ ಕೂಡ ಇದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗುತ್ತೆ. ಇದೇ ಸಮಾಜ ಸಾವಿರಾರು ದೇವಾಲಯಗಳನ್ನು ಸುತ್ತತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು ಅತಿ ದೇವಾಲಯದಲ್ಲಿ ಸುತ್ತಕ್ಕಂಥ ಪದ್ಧತಿಗಳು ಕೂಡ ಈ ಸಮಾಜದಲ್ಲಿ ಇರುತ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇಂತಹ ಒಂದು ಸಮಾಜದ ಸ್ಥಿತಿಯಲ್ಲಿ ಲಕ್ಷಾಂತರ ಭಕ್ತರು, ಲಕ್ಷಾಂತರ ಮಾನವರು ಬಂದು ಈ ಸಮಾಜದಲ್ಲೂ ಕೂಡ ಇತರೆ ಸಮಾಜದ ಬಂದು ಪ್ರಸಾದವನ್ನು ಸೇವನೆ ಮಾಡಿ ಧಾರ್ಮಿಕ ಕ್ಷೇತ್ರದ ಒಳನಾಟದ ಪ್ರಪಂಚ ಪುಂಜಗಾಮಿಗಳನ್ನ ಅರ್ಥೈಸಿಕೊಂಡು ಇಲ್ಲಿರ್ತಕ್ಕಂತಹ ಒಂದು ಶಕ್ತಿಯನ್ನ ಇತರೆ ಸಮಾಜದ ಕೂಡ ಲಕ್ಷಾಂತರ ಮಂದಿ ಒಂದು ಪ್ರಸಾದ ಸೇವನೆ, ಅಲ್ಲಿರ್ತಕ್ಕಂಥ ಅನೇಕ ಧಾರ್ಮಿಕ ಚಿಂತನೆಗಳು, ಸಂಸ್ಕೃತಿ, ಸಂಸ್ಕಾರ, ಕಟಿಸೂತ್ರಗಳು, ವಿನಯ ಗಾಂಭೀರ್ಯಗಳನ್ನ ಮಾಡಿಕೊಳ್ಳುವಂತಹ ಕ್ಷೇತ್ರಗಳು ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಮಂದಿ ಇತರೆ ಸಮಾಜದ ಬರುವಂತಹ ಕ್ಷೇತ್ರ ಎಂದೂ ಕಾಣ್ತಾ ಇಲ್ಲ ಅನ್ನೋದು ಕೂಡ ನಮಗನಿಸ್ತಾ ಇದೆ. ಅದೇನು ಕಾಣಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಮಾತಂಗಿ ದೇವಿಯನ್ನು ನಾವೇನಾದರೂ ಪ್ರತಿಷ್ಠಾನಗೊಳಿಸಿದರೆ ರೂಪ ಅಷ್ಟೇ, ಪ್ರಕೃತಿ ದೇವರು. ಕೀರ್ತಿ ಬರಬೇಕಾದ್ರೂ ಒಂದು ರೂಪ ಕಾಣಬೇಕಾಗುತ್ತೆ. ಜ್ಞಾನವೆಂಬತಕ್ಕಂತಹ ಮೆದುಳಿನಲ್ಲಿ ಸಾಂಕೇತ ಮೇಘಮಂಡಲಗಳ ಲಲಾಟಕ ಪರ್ವದಲ್ಲಿ 1,63,000 ಸ್ತೋತ್ರಗಳು ಇರತಕ್ಕಂತಹ ಒಂದು ಶಕ್ತಿ ಇದೆ, ಅಪಾರವಾದಂಥದ್ದು. 3,000 ಸೌರಮಂಡಲಗಳು, 3,000 ಸೂರ್ಯಗಳಿದೆ. ಆದರೆ ಅದೇ ಶಕ್ತಿ ಈ ನಮ್ಮ ಮಾನವನ ದೇಹದಲ್ಲಿದೆ. ಅದೇ 3,000 ಸೌರಮಂಡಲಗಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಈ ದೇಹದಲ್ಲಿದೆ. ಸಪ್ತರ್ಷಿ ಮಂಡಲಗಳು ಎಂಬತಕ್ಕಂತಹ ಮಂಡಲ ಕೂಡ ನಮ್ಮ ಈ ದೇಹದಲ್ಲಿದೆ. ಅದನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹುತ, ವಿಶುದ್ಧ, ಆಗ್ನೇಯ, ಶಿಖ, ವರ್ಧುಕ, ಹಸಿ, ಬಿಸಿ, ಸುಕೃತಿ, ದಾತ್ರಿಕೆ, ವಿನಯ, ಗಾಂಭೀರ್ಯ, ಲವಣ, ಸಹಸ್ರ ಚಕ್ರಗಳಿದೆ. ಎಲ್ಲರೂ ಕೂಡ ಆಗ್ನೇಯ ಚಕ್ರದವರೆಗೂ ಮಾತ್ರ ಸ್ಟಡಿ ಮಾಡಿ ಇರ್ತಾರೆ, ಬೇರೆ ಚಕ್ರಗಳು ಸ್ಟಡಿ ಮಾಡಿರುವುದು ಅಪರೂಪ, ಬಹಳ ಕಷ್ಟಕರವಾದಂಥದ್ದು. ಹಾಗಾಗಿ ಎಲ್ಲಾ ಶಕ್ತಿಗಳನ್ನು ಒಳಗೊಂಡಂತಹ ಈ ದೇಹ 84 ಲಕ್ಷ ಜೀವಕೋಟಿಗಳಿಗೆ ಅಪರೂಪವಾಗಿರ್ತಕ್ಕಂಥದ್ದು ಮಾನವ ಜನ್ಮ ಅಂತ ಅನೇಕ ಶಾಸ್ತ್ರಿಕರು ಸನಾತನ ಪರಂಪರೆ ಹೇಳಿಕೊಟ್ಟಂತಹ ಆದಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯಾಣವನ್ನು ಸಾಗಿಸ್ತೀವಿ. ಯಾವಾಗ ಆದರೆ ನಾವು ಜ್ಞಾನ ಅಪೂರ್ಣ ಶಕ್ತಿಯಲ್ಲಿ ಸ್ವಾಧಿಷ್ಠಾನದ ಮಣಿಪುರದ ಅನೇಕ ಸಹಸ್ರ ಚಕ್ರಗಳನ್ನು ಭೇದಿಸಿರ್ತಕ್ಕಂಥದ್ದು ಜ್ಞಾನ. ಕರ್ತವ್ಯ ಮಾಡಬೇಕಾಗಿದ್ರೆ ದೇಹ ಬೇಕಾಗುತ್ತೆ, ರೂಪ ಬೇಕಾಗುತ್ತೆ. ಮೆದುಳು ಮಾತ್ರ ಅಂತರಾಳದ ಭವಿಷ್ಯೋತ್ತರಗಳಲ್ಲಿ ಲಲಾಟ ಕಂಪಿಸುವ ಭಾಗೇಶಕೋ ಸಂಕೀರ್ತಿದೆಯೋ ಅಡಿ ಮಮತಿ ಮಗರಿ ಮಗರಿ ಮಹಿಷತ್ವ ವಶತ್ವಂ ಸನಾತನಿ ಶಾಸ್ತ್ರ ವಿಶಾರದಂ ತತ್ವ ಲಲಾಟವಿ ಅಂತ ಹೇಳುತ್ತೆ. ಏನಂದ್ರೆ ನಾವು ಮಾಡ್ತಕ್ಕಂತಹ ಒಂದು ಕರ್ತವ್ಯಕ್ಕೆ ಒಂದು ದೇಹ ಅಂತ ಬೇಕು. ದೇಹ ಅಂತ ರೂಪ ಇದ್ದಾಗ ಏನು ನಡೆಯಲ್ಲ. ಸೂಕ್ಷ್ಮ ಆತ್ಮಗಳು ನಮ್ಮ ಪಕ್ಕದಲ್ಲೇ ಹೋಗುತ್ತೆ, ನಮ್ಮ ಕಣ್ಣಿನ ರೆಟಿನಲ್ಲಿ ನಿಮ್ಮ ಮಸೂರು ಮತ್ತು ಉಪ್ಪಿನ ಮಸೂರು ಅದು ಕಾಣುವುದಿಲ್ಲ. ಆದ್ರೆ ದೇಹ ಇದ್ದಾಗ ಅನೇಕ ಮಹನೀಯರು ಏನೇನು ಕರ್ತವ್ಯ ಮಾಡ್ತಾರೆ ಒಂದು ದೇಹ ಬೇಕಾಗುತ್ತೆ. ಹಾಗಾಗಿ ಆ ಮಹಾತಾಯಿಯನ್ನ ನಾವು ಪ್ರತಿಷ್ಠಾಪನೆಗೊಳಿಸಿ ಅದರ ಜೊತೆಯಲ್ಲಿ ಈ ಸಮಾಜವನ್ನ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬದುಕಿ, ಒಗ್ಗಟ್ಟಿನಿಂದ ಸೇರಲಿ. ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆ, ಆಧ್ಯಾತ್ಮದ ಜೊತೆಗೆ ಶಿಕ್ಷಣದ ಕೂಡ ಬೆಳೆಯುತ್ತೆ. ನೋಡಿ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮಠಮಾನ್ಯಗಳು ಇಂದಿನಿಂದಲೂ ಕೂಡ ಗುರುಕುಲದ ವಾಸದಿಂದ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಜೊತೆಯಲ್ಲಿ ಮೊದಲನೆಯದಾಗಿ ಆಧ್ಯಾತ್ಮವನ್ನ ತಳಪಾಯಿ ಇಟ್ಟುಕೊಂಡು ಅದರ ಜೊತೆಯಲ್ಲಿ ಶಿಕ್ಷಣಗಳನ್ನು, ಆಧ್ಯಾತ್ಮ ಅಂದ್ರೆ ನೀನು ಅಲ್ಲ, ಏನು ನಾವು ಯಾವಾಗಲೂ ಕುಳಿತುಕೊಂಡು ಜಪ ಮಾಡತಕ್ಕಂಥದ್ದು, ತಪಸ್ಸು ಮಾಡತಕ್ಕಂಥದ್ದು ಅಲ್ಲ.
ಅರಿಷಡ್ ವರ್ಗಗಳನ್ನ ಸುಡುವ ಶಕ್ತಿಗೆ, ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನ ಸುಡುವ ಶಕ್ತಿಗೆ ತಪಸ್ಸು ಅಂತ ಹೇಳ್ತೀವಿ. ಅದು ಉದ್ಯೋಗದ ಅನೇಕ ಒಂಕಿರಣಗಳಿರಬಹುದು. ಹಾಗಾಗಿ ಆಧ್ಯಾತ್ಮದ ಜೊತೆಯಲ್ಲಿಯೇ ಭವಿಷ್ಯೋತ್ತರ ಪದವಿಗಳ ಜ್ಞಾನದರ್ಶಕರುಗಳನ್ನ ಡೆವಲಪ್ಮೆಂಟ್ ಮಾಡುವುದಕ್ಕೋಸ್ಕರವಾಗಿ ಅದು ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಜಪತಪಾದಿಗಳಿರಬಹುದು, ಯೋಗ ಚಿಕಿತ್ಸೆಗಳಿರಬಹುದು, ಮರ್ಮ ತರಂತರಗಳಿರಬಹುದು. ಇಂತಹವನ್ನು ಕೂಡ ಒಟ್ಟುಗೂಡಿಸಿಕೊಂಡು ಹೋದಾಗ ಈ ಮಾನವನಾಗಿ ಬದುಕುವಂತಹ ಅನೇಕ ಜ್ಞಾನಕೋಶಗಳು ಅಲ್ಲಿ ಉತ್ಕೃಷ್ಟವಾಗಿ ನಿಲ್ಲುವುದಕ್ಕೆ ಗುರುಕುಲದಲ್ಲಿ ಮೊದಲನೇ ಅಧ್ಯಾಯದಿಂದ ಪ್ರಾರಂಭದಿಂದಲೂ ಬಂದಿರತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ನೋಡಿದ್ದೀವಿ ಬಂಧುಗಳೇ. ಹಾಗಾಗಿ ಇಂತಹ ಚಿಂತನೆಗಳು ನಡೆದಿರುತ್ತದೆ. ಏಕೆಂದ್ರೆ ಇದರ ಜೊತೆಯಲ್ಲಿ ನಾವು ಶಿಕ್ಷಣಗಳನ್ನು ಪ್ರಾರಂಭಿಸ ಮಾಡಿ ಪ್ರಥಮದಲ್ಲಿ ನಮ್ಮ ತುಮಕೂರಿನ ಜಿಲ್ಲೆಯಲ್ಲಿ ನಾವು ಶಿಕ್ಷಣ ಪ್ರಾರಂಭ ಮಾಡುವುದಕ್ಕೆ ಸುಮಾರು ಪ್ರಯತ್ನವನ್ನು ಮಾಡಿದ್ದೀವಿ. ಮಾಡಿ ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ಆಯುರ್ವೇದ ಆರೋಗ್ಯದ ನಿಧಿಯಾಗಿ ಯೋಗ ಚಿಕಿತ್ಸೆ, ಬ್ರಹ್ಮಚರ್ಯ, ಪ್ರಕರಣ ಚಿಕಿತ್ಸೆ ಇವೆಲ್ಲವೂ ಕೂಡ ಜೊತೆಯಲ್ಲಿ ಶಿಕ್ಷಣದ ಒಂದು ಉತ್ಕೃಷ್ಟತೆಯನ್ನು ಬೆಳೆಸಬೇಕು ಅಂತಲೂ ಕೂಡ ನಾವು ಪ್ರಾರಂಭ ಮಾಡುವುದಕ್ಕೆ ಹೊರಟಿದ್ದೀವಿ. ತಮ್ಮೆಲ್ಲರ ಸಂತೋಷದ ಆಶೀರ್ವಾದ ಇರಬೇಕಾಗುತ್ತೆ. ಹಿರಿಯವರ ಅನುಭವದ ಸಿದ್ಧಾಂತದ ಶಿಖೋಮಣಿಗಳ ಆಶೀರ್ವಾದವೂ ಕೂಡ ಇದ್ದು ಒಗ್ಗಟ್ಟಿನ ಜೊತೆಯಲ್ಲಿ ಸಮಾಜವನ್ನು ತೆಗೆದುಕೊಂಡು ಹೋದಾಗ ಬೂನಾದಿಯ ಭದ್ರದಂತೆ ತಳಪಾಯವು ಬಲಟ್ಟೆಗೊಂಡು ನಾವೆಲ್ಲರೂ ಅವಿಚ್ಛಿನ್ನವಾಗಿ ಬದುಕುವುದಕ್ಕೆ ಮಾರ್ಗವಾಗುತ್ತೆ ಎನ್ನುವುದನ್ನು ನಾನು ಹೇಳುವುದಕ್ಕೆ ತುಂಬಾ ಇಷ್ಟಪಡ್ತೀನಿ. ನೋಡಿ, ಇಂಥ ದೊಡ್ಡ ಅಪರೂಪವಾಗಿರ್ತಕ್ಕಂಥ ಸಮಾಜ ನಮ್ಮಲ್ಲಿ ಇಲ್ಲಿನವರೆಗೂ ನಾನು ಒಂದೆರಡು ವಿಚಾರಗಳಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೀನಿ. ಲಕ್ಷಣ ಎದ್ದಿದ್ದು ಅದನ್ನು ನಾನು ಹೋಗಿದ್ದೆ 2,64,00,000 ಹಣ ಎದ್ದಿದ್ದು. ಈಗ 4,64,00,000 ಹಣ ಎದ್ದಿದೆ. ಅದನ್ನ ಈ ಸಮಾಜಕ್ಕೋಸ್ಕರವಾಗಿ ನೀವು ಪೋಷಣೆ ಮಾಡಿ ಅಂತ ಬಿಟ್ಟಿದ್ದೀವಿ. ಈಗ ಇನ್ನೊಂದು ನೆಲಮಂಗಲದಲ್ಲೂ ಕೂಡ ನಮ್ಮ ನಾಗರತ್ನವರು, ನಮ್ಮ ವೆಂಕಟೇಶ್ವರವರು ಅನೇಕ ಸುಮಾರು ಜನ ಹಾಕಿಕೊಂಡು ನೆಲಮಂಗಲದಲ್ಲೂ ಕೂಡ ಹಕ್ಕಸೆಲ್ಲ ಮಾಡಿದ್ದೀವಿ. ಅದು ಒಂದು ಕಡೆ ಇದೆ. ಇನ್ನೊಂದು ಏನಂದ್ರೆ ಈ ಸಮಾಜಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶಿಕ್ಷಣವೂ ಸರಿ, ಆರೋಗ್ಯವೂ ಸರಿ, ಪ್ರತಿಯೊಂದು ಸರಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಉದ್ಯೋಗದ ಚಿಂತನೆಗಳು ಬಹಳ ಕಡಿಮೆ ಇದೆ ನಮ್ಮಲ್ಲಿ. ಉದ್ಯೋಗದ ಚಿಂತನೆಗಳು, ಕೈಗಾರಿಕೀಕರಣಗಳ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡತಕ್ಕಂತಹ ಚಿಂತನೆಗಳು ತುಂಬಾ ಕಡಿಮೆ ಇದೆ. ಇವತ್ತು ಡೆಮೋಕ್ರಸಿಯ ಸಿಸ್ಟಮ್ನಲ್ಲಿ ಯಾವುದೇ ಆರ್ಥಿಕವಾಗಿ ನಾವು ಮುಂದುವರಿಯಬೇಕು ಅಂದಾಗ ಉದ್ಯೋಗ ಲಕ್ಷಣಗಳು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ನಮ್ಮ ಸಮಾಜದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಈ ಸಮಾಜ ಗುಂಡಿ ಬಿಸ್ನೆಸ್ ಏನಕ್ಕಾಗಿಲ್ಲ, ಬಟ್ಟೆಯ ಬಿಸ್ನೆಸ್ ಏನಕ್ಕೆ ಮಾಡಿಲ್ಲ, ಕಬ್ಬಿಣದ ಬಿಸ್ನೆಸ್ ಏನಕ್ಕೆ ಮಾಡಿಲ್ಲ, ಸಿಮೆಂಟಿನ ಬಿಸ್ನೆಸ್ ಏನಕ್ಕೆ ಮಾಡಿಲ್ಲ. ಮಾನವ ಮೌಲ್ಯ ಸಂಪನ್ಮೂಲಗಳ ಗುಣಾತ್ಮಕ ಸಿಂಧೂರಗಳನ್ನ ಹಂಚಿಕೊಂಡು ಯಾರು ಮಾಡ್ತಾರೋ ಆರ್ಥಿಕವಾಗಿರ್ತಕ್ಕಂತಹ ಪುಷ್ಟಿ ಬರುತ್ತೆ ಅಂತ ಹೇಳುತ್ತೆ. ಅದರಲ್ಲಿ ನಾವು ಕೂಡ ಭದ್ರಾಗಬೇಕಾಗುತ್ತೆ. ಇದೆಲ್ಲವನ್ನೂ ಇಟ್ಟುಕೊಂಡು ನಾವು ಹೋದಾಗ ಪ್ರಬುದ್ಧವಾಗಿರ್ತಕ್ಕಂತಹ ಈ ಸಮಾಜವನ್ನು ಕಟ್ಟುವುದಕ್ಕೆ ನಾಂದಿಯಾಗುತ್ತೆ. ತಾವೆಲ್ಲರೂ ಕೂಡ ಬಹುಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ 15 ಮತ್ತು 16ರಂದು ತಾವೆಲ್ಲರೂ ಬರಬೇಕು. ತಾವೆಲ್ಲರೂ ಬಂದು ಒಂದು ಸಂಕಲ್ಪ ವಿಧಿಯನ್ನು ಮಾಡಿ ತಮ್ಮೆಲ್ಲರ ಜೊತೆಯಲ್ಲಿ ನೀವೆಲ್ಲರೂ ಬಂದಾಗ ನಮಗೊಂದೇ ಸಂತೋಷ. ನಮ್ಮ ಸಮಾಜದ ಇರತಕ್ಕಂಥ ತಾತ ಮಾತೆಯವರು, ಗುರುಹಿರಿಯರು, ವಿಚಾರವಂತರು, ರಾಜಕೀಯ ಬಂಧುಗಳು, ಆರ್ಥಿಕ ಬಂಧುಗಳು ಎಲ್ಲ ದಾರಿಗಳು ಬಂದಾಗ ನಮಗೆ ಆಗ್ತಕ್ಕಂಥ ಸಂತೋಷ ಬಹುಮುಖ್ಯವಾಗಿರುತ್ತೆ. ಏಕೆಂದ್ರೆ ಅದು ಒಂದು ಏನಾದ್ರೂ ಬೆಳೆಸಬೇಕೆನ್ನುವಂತಹ ಕಷ್ಟದಲ್ಲಿ ಓಡಾಡುವಂತಹ ಚಿಂತನೆಗೆ ತಾವೆಲ್ಲರೂ ಬಂದಾಗ ಮಾತ್ರ ನಮಗೆ ಸಂತೋಷ ಅಂತ ಅನಿಸುತ್ತೆ. ಆ ಸಂತೋಷದ ಜೊತೆಯಲ್ಲಿ ನಮ್ಮ ಪುಷ್ಟಿಗಳು ಇನ್ನ ವಿಶೇಷವಾಗಿರುತ್ತೆ ಅಂತ ನಾವು ಮುಂದೆ ಹೋಗುವಂತಹ ಆದಿಗಳಿಗೆ ತಮ್ಮೆಲ್ಲರ ಒಂದು ಪುಷ್ಟಿ ಸೇರಿದಾಗ ಮತ್ತೆ ಮುಂದೆ ಹೋಗುವುದಕ್ಕೆ ಅವಕಾಶವಾಗುತ್ತೆ. ಮುಖದ ದರ್ಶನಗಳನ್ನು ನೋಡಿದಾಗ ಸಂತೋಷವಾಗುತ್ತೆ ಅಂತ ನಾವಾದ್ರೂ ಬಯಸುತ್ತಾ ನಾವೆಲ್ಲರೂ ಒಂದು ಜಾಗೃತರಾಗಬೇಕು. ಆ ಭಗವಂತ ದೇವಿಯ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ತಮ್ಮೆಲ್ಲರನ್ನು ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಡುತ್ತಾ ನಮ್ಮೆಲ್ಲರಿಗೂ ಆ ದೇವಿ ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.